ಆರ್ತಿ, ಅವನು ನಿನ್ನನ್ನು ತುಂಬ ಪ್ರೀತಿಸ್ತಿದ್ದಾನೆ. ಅದಕ್ಕೆ ಅವನು ಹುಚ್ಚಿನ ಥರ ಆಡ್ತಿರೋನು. ನೀನು ಅವನಿಗೆ ಬೇಡ ಅಂದಿದ್ದು ಅವನ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಅಲ್ಲ ಆರ್ತಿ, ನೀನು ಅವನನ್ನು ಪ್ರೀತಿಸ್ತಾ ಇದ್ದವಳು ಇದ್ದಕ್ಕಿದ್ದಾಗ ಬೇಡ ಅಂದರೆ? ಡ್ಯಾಡಿ, ಅವನೆಂಥ ಮನುಷ್ಯ ಅಂತ ನಿಮಗೆ ಗೊತ್ತಿಲ್ಲ. ಅವನಿಗಿರೋದು ಬರೀ ಸ್ವಾರ್ಥ. ಅದಕ್ಕೆ ಅವನು ಏನು ಬೇಕಾದರೂ ಮಾಡ್ತಾನೆ. ಅವತ್ತು ಅಂಕಿತನ ಪಾರ್ಟಿಗೆ ಕರ್ಕೊಂಬಂದಿದ್ದು ತನ್ನ ಸ್ವಾರ್ಥಕ್ಕೋಸ್ಕರನೇ. ಅವನೆಲ್ಲ ಹುಡುಗಿರ ಜೊತೆನೂ ಫ್ಲರ್ಟ್ ಮಾಡ್ತಾನೆ ಡ್ಯಾಡಿ. ಅದಕ್ಕೆ ಅಣ್ಣ ಅವನ ಜೊತೆ ಮದುವೆ ಬೇಡ ಅಂತ ಹೇಳಿದ್ದ. ಅದು ಕೂಡ ಅವನಿಗೆ ಗೊತ್ತಿತ್ತು. ಅದಕ್ಕೆ ಅಣ್ಣನು ಫ್ಲರ್ಟ್ ಅಂತ ತೋರ್ಸೋಕ್ಕೆ ಅವತ್ತು ಅಂಕಿತನ ಪಾರ್ಟಿಗೆ ಕರ್ಕೊಂಬಂದು ಸೀನ್ ಕ್ರಿಯೇಟ್ ಮಾಡ್ದ. ಅದು ಸರಿ, ನಿಮ್ಮ ಅಣ್ಣ ಏನು ಬಹಳ ಒಳ್ಳೆಯವನ? ಅವನು ಮಾಡಿರೋದೇನು? ಆರ್ತಿ, ಕಿರಣ್ ನಿನ್ನನ್ನು ತುಂಬ ಪ್ರೀತಿಸ್ತಾನೆ. ಅದಕ್ಕೆ ಅವನು ಹೀಗೆ ಮಾಡ್ತಿದ್ದಾನೆ. ಅವನು ನಿನಗೆ ರಕ್ತದಲ್ಲಿ ಕಾಗದ ಬರೆದಿದ್ದಾನಲ್ವಾ? ರಕ್ತದಲ್ಲಿ ಕಾಗದ ಬರೆದ್ರೆ ಅವನು ಒಳ್ಳೆ ಮನುಷ್ಯ ಆಗ್ಬಿಡ್ತಾನ? ಇದೆಲ್ಲ ಹುಚ್ಚುತನದಿಂದ ಒಂದು ಸ್ವಾರ್ಥ ಇದ್ದೇ ಇರುತ್ತೆ. ನಾನು ನಂಬಿ ಮದುವೆ ಆದರೆ ನನ್ನ ಬದುಕು ನರಕ ಆಗ್ಬಿಡುತ್ತೆ ಡ್ಯಾಡಿ. ಅಲ್ಲಮ್ಮ, ನಿನಗೆ ಮೊದಲೇ ಇಷ್ಟೆಲ್ಲ ಗೊತ್ತಿತ್ತು, ಅವನು ಯಾಕೆ ಇಷ್ಟಪಟ್ಟೆ? ಆಗ ನನಗಿದೆಲ್ಲ ಗೊತ್ತಿರಲಿಲ್ಲ ಡ್ಯಾಡಿ. ಆದರೆ ಈಗೆಲ್ಲನೂ ಅರ್ಥ ಆಗ್ತಿದೆ. ಅಣ್ಣ ಹೇಳಿದಾಗಲೂ ನಾನು ಅವನ ಮಾತನ್ನ ನಂಬಿರಲಿಲ್ಲ. ನನಗೂ ಅವ್ನ ಹುಚ್ಚಾಟ ನೋಡಿದ್ರೆ ಭಯ ಆಗ್ತಾ ಇದೆ. ಅಂಥವನಿಗೆ ನನ್ನ ಮಗಳನ್ನ ಕೊಡೋಕ್ಕಾಗತ್ತಾ? ಅವನನ್ನು ನೆನೆಸ್ಕೊಂಡ್ರೆ ನನಗೆ ಹೆದರಿಕೆ ಆಗ್ತಿದೆ. ಹೊರಗಡೆ ಹೋಗೋಕ್ಕೆ ಭಯ ಆಗುತ್ತೆ ಡ್ಯಾಡಿ. ಈಗ ಹಾಗಂದ್ರೆ ಆಯ್ತಾ? ಮೊದಲು ಅವನ ಜೊತೆ ಓಡಾಡ್ತಿದ್ದವಳು ನೀನೇ ತಾನೆ? ಹೌದು ಡ್ಯಾಡಿ, ನಂದು ತಪ್ಪಾಗೋಯ್ತು. ಈಗೇನು ಮಾಡೋದು? ಹೌದು, ನನಗೂ ಇದೆಲ್ಲ ಅರ್ಥ ಆಗುತ್ತೆ. ಇದನ್ನೆಲ್ಲ ಭಾಳ ಸೂಕ್ಷ್ಮವಾಗಿ ಬಗೆಹರಿಸ್ಕೋಬೇಕು. ನೀನು ಒಂದ್ಸಲ ಅವನನ್ನು ಇಷ್ಟಪಟ್ಟಿದ್ಯಾ, ಈಗ ಬೇಡ ಅಂತಿದ್ಯಾ. ಅವನು ಅದೇ ಹಳೆ ಕತೆ ಇಟ್ಕೊಂಡು ನಿನ್ನನ್ನು ಕಾಡ್ತಾ ಇದ್ದಾನೆ. ಮುಳ್ಳಿನ ಮೇಲೆ ಬಿದ್ದು ಬಟ್ಟೆನ ಭಾಳ ಎಚ್ಚರಿಕೆಯಿಂದ ಬಿಡಿಸ್ಕೋಬೇಕು. ಹೌದು ಕಣೆ ಆರ್ತಿ, ನಿಮ್ಮಪ್ಪ ಹೇಳ್ತಾ ಇರೋದು ನಿಜ. ಅವನೇನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡು ಅದು ನಿನ್ನ ತಲೆಗೆ ಬಂದರೆ ಕಷ್ಟ. ಹೌದು, ಏನು ಮಾಡಬೇಕು ಅಂತ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರಬೇಕು. ನೀವು ಒಂದೊಂದು ಮಾಡಿ ಅಪ್ಪ ಅಮ್ಮನ ತಲೆಗೆ ತರ್ತೀರಿ. ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಆರ್ತಿ, ಅಳ್ಬೇಡ, ಸಮಾಧಾನ ಮಾಡ್ಕೊ. ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಮಮ್ಮಿ, ಎಲ್ಲ ನನ್ನ ಕರ್ಮ. ಹೆತ್ತ ಮಗಳಿಗೆ ತಾಯಿನೇ ಕಾಲ್ ಕಸ ಆದ್ರೆ ನಾನು ಹೇಗೆ ಮಾಡೋದು? ನಾನು ಹೇಗೆ ತಿಳಿಸಿ ಹೇಳಿ ಇವಳಿಗೆ? ಆಹಾ, ತಾಯಿ ಮಾತ್ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ಲ. ತನ್ನ ಗಂಡ ಮಾತ್ರ ಸತ್ಯ ಹರಿಶ್ಚಂದ್ರ ಅಂತೆ. ಕರ್ಮ, ನನ್ನ ಕರ್ಮ ಎಲ್ಲಾನೋ. ಆಂಟಿ, ಏನಾಯ್ತು ಆಂಟಿ? ಯಾರಿಗೂ ಬೈತಾ ಇದ್ದೀರಾ? ಯಾರಿಗ್ಯಾಕಮ್ಮ ಬೈಲಿ? ನನಗೆ ನಾನೇ ಬೈಕೋತಾ ಇದ್ದೆ. ಅಲ್ಲ, ನೀನೇ ಹೇಳು. ತಾಯಿ ಮಾತು ಮಗಳು ಕೇಳಲಿಲ್ಲ ಅಂದಮೇಲೆ ನನ್ನ ಮಾತಿನ ಯಾರು ಕೇಳ್ತಾರೆ ಹೇಳು? ವಿದ್ಯಾ ಹೇಳಿದಾಳೆ, ಮೇಲ್ ರೂಮಲ್ಲಿದ್ದಾಳೆ. ಯಾಕೆ ಆಂಟಿ? ನಾನು ಹೇಳಿದ ಹಾಗೆ ಪರ್ಸ್ನಲ್ ಫೋಟೋ ಇಡ್ಲಿಲ್ವಾ? ನೀನು ಹೇಳಿದ ಥರನೇ ಮಾಡಿದ್ನಮ್ಮ. ವಿದ್ಯಾ ಫೋಟೋನು ನೋಡಿದ್ಲು, ಅವಳಿಗೆ ಸಿಟ್ಟು ಬಂತು, ಗಂಡನಿಗೂ ಕೇಳಿದ್ಲು. ಮತ್ತಿನ್ನೇನು? ನಾನು ಹೇಳಿದ ಸರಿ ಆಯ್ತಲ್ಲ. ಏನಾಯ್ತಮ್ಮ ಮಣ್ಣು? ಏನೂ ಆಗಲಿಲ್ಲ. ಮುಂದೆ ಆಗಿದ್ದ ಕತೆ ಕೇಳಿ ಹೇಳ್ತೀನಿ. ಆ ಶೇಖರ್ ಇದಾನಲ್ಲ, ಅವನು ವಿದ್ಯನ್ಗೆ ಅದು ಹೇಗೆ ಹೇಳಿದ್ನೋ, ಅದು ಏನು ಹೇಳ್ಕೊಟ್ನೋ ನನಗೆ ಗೊತ್ತಿಲ್ಲ. ವಿದ್ಯಾ ನನ್ನ ಮೇಲೆ ಅನುಮಾನ ಪಡ್ತಿದ್ದಾಳೆ. ಈ ಫೋಟೋ ನೀನೇ ಪರ್ಸಲ್ಲಿ ಇಟ್ಟಿರೋದು ಅಂತ ನೇರವಾಗಿ ನನ್ನ ಕೇಳಿದ್ಲು ಮೀನಾಕ್ಷಿ. ನನ್ನ ಗಂಡ ಯಾವತ್ತೂ ಸುಳ್ಳು ಹೇಳೋರಲ್ಲ. ಅವರು ಸುಳ್ಳು ಹೇಳೋರಾಗಿದ್ರೆ ಅಂಕಿತನ್ನ ಮನೆಗೆ ಕರ್ಕೊಂಡ್ ಬರ್ತಾ ಇರ್ಲಿಲ್ಲ.
ಅನುರಾಧ ಜೀವಂತವಾಗಿ ಬದುಕಿರುವಾಗಲೇ ಫೋಟೋ ಇಟ್ಕೊಳ್ತಿದ್ದವರು ಈಗ ಯಾಕೆ ಇಟ್ಕೊಳ್ತಾರೆ? ಇದಕ್ಕೆಲ್ಲ ನೀನೇ ಕಾರಣ, ನೀನೇ ಫೋಟೋ ಇಟ್ಟಿರೋದು ಅಂತ ಏನೇನೋ ಅಂದ್ಲು ನನಗೆ. ಅಯ್ಯೋ ದೇವ್ರೆ, ಇಷ್ಟೇನಾ? ನಾನು ಇನ್ನೇನಾಗ್ಬಿಡ್ತು ಅಂತ ಟೆನ್ಷನ್ ಮಾಡ್ಕೊಂಡೆ. ನೀವೇನು ಟೆನ್ಷನ್ ಮಾಡ್ಕೋಬಿಡಿ ಆಂಟಿ, ವಿದ್ಯಾ ಜೊತೆ ನಾನು ಮಾತಾಡ್ತೀನಿ. ಅಯ್ಯೋ ನನ್ನ ಟೆನ್ಷನ್ ನಿನಗೆ ಗೊತ್ತಲ್ಲಮ್ಮ. ನೋಡು, ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಮೀನಾಕ್ಷಿ. ಆ ಶೇಖರು ನನ್ನ ಮಗಳು ಡಿವೋರ್ಸ್ ತಗೋಬೇಕು. ಆವಾಗಲೇ ನನ್ನ ಟೆನ್ಷನ್ ಕಮ್ಮಿ ಆಗೋದು. ಸರಿ ಬಿಡಿ, ನೀವೇನೋ ಟೆನ್ಷನ್ ಮಾಡ್ಕೋಬಿಡಿ. ನಾನು ವಿದ್ಯಾ ಹತ್ರನೇ ಮಾತಾಡ್ತೀನಿ, ಓಕೆ? ರೂಮಲ್ಲೇ ಇದ್ದಾರೆ ಅಂದರು, ಎಲ್ಲೂ ಕಾಣಿಸ್ತಾನೇ ಇಲ್ಲ. ವಿದ್ಯಾ ಅವರೇ, ಏನು ಒಬ್ಬರೇ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಸುಮ್ಮನೆ ಹಾಗೆ ನಿಂತಿದ್ದೆ. ಇದು ನಿಮ್ಮ ಮನೆ ವಿಷಯ, ನಿಮ್ಮ ಪರ್ಸ್ನಲ್ ಥಿಂಗ್, ನಾನು ಕೇಳಬಾರ್ದು. ಆದರೂ ಕೇಳಿ, ಪರವಾಗಿಲ್ಲ. ಏನು ವಿಷಯ? ನಿಮ್ಮ ಮಮ್ಮಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ನೀವು ಅವ್ರ ಮೇಲೆ ಅನುಮಾನ ಪಡ್ತಿದ್ದೀರಂತೆ. ಮಮ್ಮಿ ನಿಮ್ಮ ಹತ್ರನೂ ಹೇಳಿದ್ರಾ? ಅವರೇ ನಿಮ್ಮ ಬಗ್ಗೆ ದೂರ ಹೇಳಲಿಲ್ಲ, ಅವರು ಬೇಜಾರು ಮಾಡ್ಕೊಂಡಿದ್ರು. ನಾನು ಅವ್ರನ್ನ ಒತ್ತಾಯ ಮಾಡಿದೆ, ಆಮೇಲೆ ಹೇಳಿದ್ರು. ನನಗೆ ಯಾಕೆ ಅನುಮಾನ ಬಂತು ಅಂತಲೂ ಹೇಳಿದ್ರಾ? ಹೇಳಿದ್ರು. ಆದರೂ ಅವ್ರು ಯಾಕೆ ಆ ಫೋಟೋನ ನಿಮ್ಮ ಯಜಮಾನ್ರ ಪರ್ಸ್ನಲ್ಲಿ ಇಡಬೇಕಿತ್ತು? ನಿಮ್ಮ ಅನುಮಾನಕ್ಕೆ ತರ್ಕ ಇಲ್ಲ ಅಂತ ಅನಿಸ್ತಿದೆ. ಶೇಖರ್ ಯಾಕೆ ಆ ಫೋಟೋ ಅವ್ರ ಪರ್ಸಲ್ಲಿ ಇಟ್ಕೋಬೇಕು ಅನ್ನೋದಕ್ಕೆ ನನಗೂ ತರ್ಕ ಸಿಗಲಿಲ್ಲ. ಮಕ್ಳು ಯಾರು ಪರ್ಸ್ ಮುಟ್ಟಲ್ಲ, ಮುಟ್ಟಿದ್ರೂ ಆ ಫೋಟೋ ಅವ್ರಿಗೆ ಎಲ್ಲಿಂದ ಬರಬೇಕು? ನಾನಂತೂ ಫೋಟೋ ಇಟ್ಟಿಲ್ಲ, ಶೇಖರು ಫೋಟೋ ಇಟ್ಕೊಂಡಿಲ್ಲ. ಇಷ್ಟು ದಿನ ಇಲ್ದೇ ಇರೋ ಫೋಟೋ ಇವತ್ತು ಹೇಗೆ ಬಂತು ಅಂತ ಅನುಮಾನ ಬಂದರೆ ಅದು ಸಹಜ ತಾನೇ? ನೀವು ಹೇಳೋದು ಸರಿನೇ, ಆದರೂ ನಿಮ್ಮ ಮಮ್ಮಿ ಮೇಲೆ ಅನುಮಾನ ಪಡೋದು ಅಂದರೆ... ನನಗೆ ಮಮ್ಮಿ ಮೇಲೆ ಅನುಮಾನ ಬರೋದಕ್ಕೆ ಕಾರಣ ಇದೆ. ನಾನು ಶೇಖರ್ನ ಮದುವೆ ಆಗಿರೋದು ಮಮ್ಮಿಗೆ ಮೊದಲಿಂದನೂ ಇಷ್ಟ ಇಲ್ಲ. ಮಿಡ್ಲ್ ಕ್ಲಾಸ್ ಜನ ಸರಿ ಇಲ್ಲ, ಅವನ್ನ ಬಿಟ್ಬಿಡು ಅಂತ ಮೊದಲಿಂದ ಹೇಳ್ತಾನೆ ಇದ್ರು. ಅಂಕಿತಾ ಮನೆಗೆ ಬಂದಮೇಲಂತೂ ಡಿವೋರ್ಸ್ ಕೊಡು ಅಂತ ಒಂದೇ ಸಮ ಹಠ. ಅದಕ್ಕೆ ನಾನು ಒಪ್ಪಲಿಲ್ಲ. ಅದಕ್ಕೆ ಮಮ್ಮಿ ಹೀಗೆ ಮಾಡಿರ್ಬೋದು ಅನ್ನೋದು ನನಗೆ ಅನುಮಾನ ಬಂತು. ಅದನ್ನು ನಾನು ಅವ್ರ ಹತ್ರನೇ ಡೈರೆಕ್ಟಾಗಿ ಕೇಳಿದೆ. ವಿದ್ಯಾ ಅವರೇ, ಗಂಡಸರು ತುಂಬ ಸುಳ್ಳು ಹೇಳ್ತಾರೆ. ಹೆಣ್ಣಿನ ವಿಷಯದಲ್ಲಿ ಅವ್ರು ಹೇಳೋ ಸುಳ್ಳು ಸತ್ಯಕ್ಕೆ ತಲೆ ಮೇಲೆ ಹೊಡೆದಾಗಿರುತ್ತೆ. ಯಾವ ಗಂಡಸರು ಹೇಗೋ ನನಗೆ ಗೊತ್ತಿಲ್ಲ. ನಾನು ಹತ್ರದಿಂದ ನೋಡಿರೋದು ಇಬ್ಬರು ಗಂಡಸರು. ಒಂದು ನನ್ನ ತಂದೆ, ಇನ್ನೊಂದು ನನ್ನ ಗಂಡ. ನಮ್ಮ ತಂದೆನೂ ಸುಳ್ಳು ಹೇಳಲ್ಲ, ಶೇಖರು ಸುಳ್ಳು ಹೇಳಲ್ಲ. ಶೇಖರ್ ಸುಳ್ಳು ಹೇಳಿದ್ರೆ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ನನಗೆ ತಕ್ಷಣ ಗೊತ್ತಾಗತ್ತೆ. ಅಂದರೆ ನಿಮಗೆ ನಿಮ್ಮ ತಾಯಿಗಿಂತ ಗಂಡನ ಮೇಲೆ ನಂಬಿಕೆ ಜಾಸ್ತಿ. ಶೇಖರ್ ಎಂಥ ಸಂದರ್ಭ ಬಂದರೂ ಸುಳ್ಳು ಹೇಳಲ್ಲ. ಮಮ್ಮಿ ಸುಮ್ಮನೆ ಸುಳ್ಳು ಹೇಳೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ವಿದ್ಯಾ ಅವರೇ, ಮಗಳು ಬದುಕಿನ ವಿಷಯದಲ್ಲಿ ಯಾವ ತಾಯಿನೂ ಸುಳ್ಳು ಹೇಳೋದಿಲ್ಲ. ಮೀನಾಕ್ಷಿ ಅವರೇ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನಗೆ ನಮ್ಮ ಮಮ್ಮಿ ಬಗ್ಗೆ ನಿಮಗಿಂತ ಚೆನ್ನಾಗಿ ಗೊತ್ತಿದೆ. ಇರಲಿ ಬಿಡಿ, ಇದು ನಿಮ್ಮನೆ ವಿಚಾರ, ನಾನು ತಲೆ ಹಾಕಬಾರ್ದು. ಆದರೂ ಕಣ್ಣಾರೆ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರೆ, ಅದಕ್ಕೋಸ್ಕರ ಹೇಳಿದೆ. ತಪ್ಪು ತಿಳ್ಕೊಬೇಡಿ. ನಾನಿನ್ನು ಹೊರಡ್ತೀನಿ. ಮೀನಾಕ್ಷಿ, ಏನಂದ್ಲು ನನ್ನ ಮಗಳು? ಆಂಟಿ, ನಿಮ್ಮ ಮಗಳು ಶೇಖರ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಅಂದರೆ ಅವ್ರ ಮಧ್ಯೆ ಬಿರುಕು ಹುಟ್ಟಿಸೋದಕ್ಕೆ ಸಾಧ್ಯನೇ ಇಲ್ಲ. ಶೇಖರ್ ಕೂಡ ಅವಳನ್ನ ಅಷ್ಟೇ ಲವ್ ಮಾಡ್ತಾರೆ ಅನಿಸುತ್ತೆ. ನನ್ನ ಗಂಡನೂ ನನ್ನ ಅಷ್ಟೊಂದು ಪ್ರೀತಿ ಮಾಡಿದ್ದಿದ್ರೆ... ಮೀನಾಕ್ಷಿ, ಸಂಸಾರದಲ್ಲಿ ಬರೀ ಪ್ರೀತಿ ಇದ್ರೆ ಸಾಕಾಗಲ್ಲಮ್ಮ. ದುಡ್ಡಿರಬೇಕು. ದುಡ್ಡಿದ್ರೇನೆ
ಮುಂದೆ ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ. ನಿನಗೆ ಗೊತ್ತು ನಮ್ದು ಎಂಥ ಕುಟುಂಬ ಹೇಳು. ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ರಮೇಶ್ ಚಂದ್ರ ಅವ್ರ ಮಗಳು ಅವಳು ಈ ರೀತಿ ಬದುಕಬೇಕಾ? ಅವಳು ಹುಟ್ಟ ದಿನದಿಂದ ಮದುವೆ ಆಗೋ ತನಕ ಒಂದು ದಿವಸ ಕಾರ್ ಬಿಟ್ಟು ಕೆಳಗೆ ಇಳಿದವಳಲ್ಲ ಅವಳು. ಆದ್ರೆ ಈಗ ಪ್ರತಿನಿತ್ಯ ಬಸ್ಸಲ್ಲಿ ಓಡಾಡ್ತಾಳೆ, ಆಟೋದಲ್ಲಿ ಓಡಾಡ್ತಾಳೆ. ನನ್ನ ಮೊಮ್ಮಗುನ ದರಿದ್ರ ಸ್ಕೂಟ್ರಲ್ಲಿ ಸ್ಕೂಲಿಗೆ ಕಳಿಸ್ತಾಳೆ. ಇಂಥ ಬದುಕು ಬೇಕಾ ಮೀನಾಕ್ಷಿ ಅವಳಿಗೆ? ಸರಿಯಾಗಿ ಹೇಳಿದ್ರಿ ಆಂಟಿ. ನಮಗೂ ಎಲ್ಲ ಇದೆ, ಆದರೆ ಏನು ಪ್ರಯೋಜನ? ನಮ್ಮ ಯಜಮಾನ್ರಿಗಂತೂ ಅವರಪ್ಪ ಹೇಳಿದ್ದೆ ವೇದವಾಕ್ಯ. ಊರಲ್ಲಿ ಬಂಗ್ಲೆ, ಆಳು ಕಾಳು ಎಲ್ಲ ಇದ್ದಾರೆ, ಆದರೆ ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದಿದ್ದಾರೆ. ಮನೆ ಕೆಲಸಕ್ಕೆ ಕೆಲಸದವ್ರನ್ನ ಇಟ್ಕೊಳ್ಳೋಣ ಅಂದರೆ ಅಯ್ಯೋ ನಾವಿರೋದು 3 ಜನ, ಮನೆ ಕೆಲಸದವ್ರು ಯಾಕೆ ಅಂತ ಹೇಳ್ತಾರೆ. ಶ್ರೀಮಂತಿಕೆ ಇದ್ರೆ ಸಾಲದು, ಅದನ್ನು ಅನುಭವಿಸೋದಕ್ಕೂ ಗೊತ್ತಿರಬೇಕು. ಏನ್ ಮಾಡ್ತೀಯಮ್ಮ? ನಮ್ಮ ಹಣೆ ಬರಹ ಅನುಭವಿಸ್ಬೇಕು ಅಷ್ಟೇ. ಈಗ ನನ್ನ ಮಗಳು ಏನ್ ಹೇಳಿದ್ಲು ಮೀನಾ? ನಾನು ಆಗ್ಲೇ ಹೇಳಿದ್ನಲ್ಲ ಆಂಟಿ, ಅವ್ರ ಮನಸ್ಸಲ್ಲಿ ಸಂಶಯ ಹುಟ್ಟಿಸೋದು ತುಂಬಾ ಕಷ್ಟ. ಅದು ಅಲ್ಲದೆ ನೀವೇನೇನೋ ಅತಿಯಾಗಿ ಮಾಡಿ ನಿಮ್ಮ ಮೇಲೆ ಅನುಮಾನ ಬರೋ ರೀತಿ ಮಾಡಿದ್ದೀರಾ. ಹೆತ್ಕೊಳ್ಳಲ್ವಾ ಮೀನಾ? ನನ್ನ ಮಗಳು ಇಂಥ ಸ್ಥಿತಿಲಿದ್ದಾಳೆ, ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಹೋದೆ, ಅದನ್ನ ಅವಳು ಹೀಗೆ ತಿಳ್ಕೊಂಡ್ರೆ ನಾನು ಏನು ಮಾಡಲಿ ಹೇಳು? ಅದು ಅಲ್ಲದೆ ಈ ಸಮಸ್ಯೆ ಎಲ್ಲ ಬರೋದಕ್ಕಿಂತ ಮುಂಚೆ ನೀವೇನೇನೋ ಮಾಡಿದ್ದೀರಂತಲ್ಲ. ನಾನು ಏನು ಮಾಡಲಿ? ಒಬ್ಬ ಬ್ಯಾಂಕ್ ಆಫೀಸರ್ನ ಮದುವೆ ಆಗ್ತೀನಿ ಅಂತ ಹೇಳಿದಾಗ ನಾನು ಬೇಡ ಅನ್ಬೇಕಿತ್ತು. ಇವರಪ್ಪ ಸರಿಯಾಗಿದ್ದಿದ್ರೆ ಯಾಕೆ ಹೀಗೆಲ್ಲ ಆಗ್ತಿತ್ತು ಹೇಳು? ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಅವ್ರದ್ದು ಮಿಡ್ಲ್ ಕ್ಲಾಸ್ ಬದುಕೆ, ಅಪ್ಪನಿಗೆ ತಕ್ಕ ಮಗಳು. ಒಟ್ಟಲ್ಲಿ ಹೇಳಬೇಕು ಅಂದರೆ ಮೀನಾ, ನನ್ನ ಗ್ರಹಚಾರ ಅಷ್ಟೇ. ಆಂಟಿ, ಈಗ ನೀವು ಹಳೆ ಕತೆನ ಹೇಳ್ಕೊಂಡು ಕೂತ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಇದಕ್ಕೇನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಗಂಡ ಹೆಂಡತಿ ಮಧ್ಯೆ ಒಂದು ಸಣ್ಣ ಬಿರುಕು ಬಂದರೂ ಅದನ್ನು ದೊಡ್ಡದು ಮಾಡಬಹುದು. ಈಗಾಗಲೇ ಒಂದು ಬಿರುಕು ಇದೆಯಲ್ಲಮ್ಮ, ಆ ಅಂಕಿತ ಅನ್ನೋ ಅನಿಷ್ಟ ಇಲ್ಲೇ ಇದೆಯಲ್ಲ. ನೋಡೋಣ, ನೀರಲ್ಲಿ ಮುಳುಗೋರ್ಗೆ ಹುಲ್ಕಡ್ಡಿನೂ ಆಶ್ರಯ ಆಗತ್ತಂತೆ. ಆ ಹುಲ್ಕಡ್ಡಿನ ನಾವು ಬೆಂಕಿ ಕಡ್ಡಿ ಮಾಡೋಣ. ಎಲ್ಲ ನೀವು ಅಂದ್ಕೊಂಡು ಹಾಗೆ ಆಗತ್ತೆ ಆಂಟಿ. ನೀವೇನೂ ಹೆದರ್ಕೋಬೇಡಿ, ನಾನೇನು ಹೊರಡ್ತೀನಿ. ನೀನು ಹುಲ್ಕಡ್ಡಿನ ಬೆಂಕಿ ಕಡ್ಡಿ ಮಾಡಿದ್ರು ಮಾಡದೇ ಇದ್ರು ನಾನಂತೂ ಬೆಂಕಿ ಹಚ್ಚೋದು ಸತ್ಯ, ಬಿಡೋದಿಲ್ಲ. ಮಮ್ಮಿ 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 ಏನಾಯ್ತು ಅಭಿ? ಎಲ್ಲಿ ಬಿದ್ಯೋ? ಕಾಂಪೌಂಡಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಬಿದ್ದೆ. ಅಯ್ಯೋ ದೇವ್ರೆ, ಹೆಂಗ್ ಬಿದ್ದೆ? ಇನ್ನೇಕ್ ಬಿದ್ದಿರ್ತಾನೆ? ಇವಳಿದಾಳಲ್ಲ, ಇವಳು ಬೀಳ್ತಿರ್ತಾಳ ಅಷ್ಟೇ. ಇಲ್ಲ ಅಜ್ಜಿ, ಅಂಕಿತ ಬೀಳ್ಸಿಲ್ಲ, ನಾನೇ ಬಿದ್ದೆ. ಇರೋ, ನಾನು ಬ್ಯಾಂಡೇಡ್ ತಗೊಂಡ್ ಬರ್ತೀನಿ. ಬಾ ಚಿನ್ನು, ಬಾ. ನೋಡು ಎಷ್ಟು ಏಟ್ ಮಾಡ್ಕೊಂಡಿದ್ಯಾ ನೀನು. ಓ ದೇವ್ರೆ, ನೋವಾಗ್ತಿದ್ದೆ ಚಿನ್ನು. ಅಯ್ಯೋ, ಇವಳ ಜೊತೆ ಆಟ ಆಡಬೇಡ ಅಂದ್ರೆ ಕೇಳಲ್ಲ ನೀನು. ಇನ್ನೊಂದ್ಸತಿ ಇವಳ ಜೊತೆ ಹೋಗ್ಬಾರ್ದು. ಬೇಗ ಬಾಮ್ಮ ವಿದ್ಯಾ. ಬಂದೆ. ಸ್ಟೇಟ್ ಮಾಡ್ಕೊಂಡಿದ್ದಾನೆ ನೋಡು. ಬಿಡಮ್ಮ, ನೀನ್ ಕೊಡಿಲಿ. ಆಯ್ತು ಚಿನ್ನ. ಬಿಡಮ್ಮ ನೀನು, ಅವ್ನು ಹೇಳ್ತಾನೆ ಬಿಡ, ನೀನು ಹೋಗ, ನೀನು ಪಡಿಲ್ಲ. ಅದು ನೋವಾಗಲ್ಲ. ಈಗ ಅಜ್ಜಿ ನೋವಾಗದಾಗೆ ಮೆಡಿಸನ್ ಹಾಕತ್ತೆ. ಎಲ್ಲಿ ಚಿನ್ನು? ನಾನು ಇವನ್ ಗಾಯ ಮುಟ್ಟಿದ್ರೆ ನಿನಗೆ ನೋವಾಯ್ತಾ? ನಿನಗೆ ಯಾಕೆ ನೋವಾಗ್ತಿದೆ? ಆಗಲ್ಲ ಅಜ್ಜಿ. ನೋಡು, ನೀ ನನ್ನ ಅಜ್ಜಿ ಅನ್ಬೇಡ. ನಾನ್ ನಿನ್ನ ಅಜ್ಜಿ ಅಲ್ಲ. ಅಭಿ ಅಜ್ಜಿನೂ ಅಲ್ವಾ? ಇವನಿಗಜ್ಜಿ, ನಿನಗಲ್ಲ. ಹಾಗಾದ್ರೆ ನಾನು ನಿಮ್ಮನ್ನ ಅಮ್ಮ ಅಂತ ಕರೀಲ? ನೋಡು, ನೀ ನನ್ನ ಏನು ಅಂತಾನು ಕರಿಬೇಡ. ಅಜ್ಜಿನೂ ಬೇಡ, ಅಮ್ಮನೂ ಬೇಡ, ಆಂಟಿ ಅಂತ ಕರಿತೀನಿ ಬಿಡಿ. ನೀ ನನ್ನ ಆಂಟಿ ಅನ್ನೋದು ಬೇಕಾಗಿಲ್ಲ. ಮತ್ತೆ ಏನಂತ ಕರಿಬೇಕು? ಮಾತಾಡ್ತಾ ಇದ್ರೆ ಕಪಾಳಕ್ಕೆ ಹಾಕ್ಬಿಡ್ತೀನಿ. ಮಮ್ಮಿ,
ಈಗೇನಾಯ್ತು ಅಂತ ರೇಗ್ತಾ ಇದ್ಯಾ? ಇವಳು ನಿನ್ನ ಆಂಟಿ ಅಂತಾನೂ ಕರಿಬಾರ್ದು, ಅಜ್ಜಿ ಅಂತಾನೂ ಕರಿಬಾರ್ದು, ಮತ್ತೆ ಇನ್ನೇನಂತ ಕರಿಬೇಕು ಇವಳು? ಅಂಕಿತಾ ಬಾಯ್ಲಿ. ಅಬ್ಬಬ್ಬಬ್ಬಬ್ಬ, ಇದೇ ರೀತಿ ಅಭಿನೂ ಕರೆದಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಕದ್ದು ತಿಂದಿದ್ದಕ್ಕೆ ರುಚಿ ಜಾಸ್ತಿ ಅಂತೆ. ನೋಡಿ, ನೀವು ಹಾಗೆಲ್ಲ ಮಾತಾಡಬೇಡಿ. ನನಗಿಬ್ಬರು ಮಕ್ಕಳೇ. ಓ, ಕೇಳ್ದೇನೆ ವಿದ್ಯಾ, ಇಬ್ರು ಇವ್ರ ಮಕ್ಕಳೇ ಅಂತೆ. ಅಭಿಗೆ ಎಷ್ಟು ಪೆಟ್ಟಾಗಿದೆ. ಅದ್ರ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ ಇವ್ರಿಗೆ. ತಲೆ ತುಂಬಾ ಬರೀ ಅಂಕಿತನೇ ಇಟ್ಕೊಂಡಿದ್ದಾರೆ. ಮನೆಗೆ ಬಂದ ತಕ್ಷಣ ಅಂಕಿತಾ ಅಂತ ಕರೀತಾರೆ. ಹೇಳಿದ್ರೆ ಇಬ್ರು ನನ್ನ ಮಕ್ಕಳೇ ಅಂತ ಹೇಳ್ತಾರೆ. ಅಭಿ ಗೇಟ್ ಆಗಿದೆಯಾ ಮಗನೇಲೆ? ಏನು ಇದು ಹೇಗಾಯ್ತಿದ್ದಲ್ಲ? ಆಟ ಆಡ್ತಿರುವಾಗ ಬಿದ್ದೆ. ನೋಡ್ಕೊಂಡಲ್ವ ಆಟ ಆಡೋದು? ಹಾಂ, ಸಾರಿ ಕಣ ಮಗನ, ನನಗೆ ಗೊತ್ತಿರಲಿಲ್ಲ ನಿನ್ಗೆ ಏಟಾಗಿದೆ ಅಂತ. ಆಹಾ, ಬರೀ ಮಾತಲ್ಲೇ ಮನೆ ಕಟ್ತೀರಾ ನೀವು. ನೋಡಿ, ನೀವು ಹಾಗೆಲ್ಲ ಮಾತಾಡಬೇಡಿ. ನನಗಿಬ್ಬರು ಮಕ್ಕಳು ಒಂದೇ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಬೇಡಿ ನೀವು. ಅಂದ್ರೆ ಏನ್ ನೀವು ಹೇಳ್ತಾ ಇರೋದು? ನಾನು ಈ ಮನೆ ಹೊಡಿಬೇಕು ಅಂತ ಬಂದಿದ್ದೀನಾ? ವಿದ್ಯಾ, ಅಭಿಗೆ ಏಟಾಗಿರೋದು ನನಗೆ ಗೊತ್ತಿಲ್ಲ. ಇಷ್ಟಕ್ಕೂ ನಿನಗೆ ಗೊತ್ತಲ್ಲ, ಮಕ್ಕಳಿಗೇನಾದರೂ ಏಟಾದರೆ ನಾನು ಯಾವ ರೀತಿ ಟ್ರೀಟ್ ಮಾಡ್ತೀನಿ ಅವ್ರನ್ನ ಅಂತ. ಶೇಖರ್, ನೀವೀಗ ತುಂಬ ಬದಲಾಗಿದ್ದೀರಾ. ಬದಲಾಗಿರೋದು ನಾನಲ್ಲ, ನೀವುಗಳು. ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿ ಮೊದಲು. ಬಂದ್ರ ಮೇಡಮ್ ಇದಕ್ಕೊಂದು ಸೈ ಮಾಡಿ. ಆರ್ತಿ, ಯಾರ್ದೇ ಮದುವೆ ಇನ್ವಿಟೇಷನು? ಇವಂದು ತುಂಬಾ ಅತಿ ಆಯ್ತು. ಇವ್ರನ್ನ ಮನೆ ಒಳಗೆ ಸೇರಿಸಿದ್ದೆ ತಪ್ಪಾಗೋಯ್ತು. ಇವ್ನು ಇಂಥ ನೀಚ ಅಂತ ಗೊತ್ತೇ ಇರಲಿಲ್ಲ. ನಾನು ಗಿಣಿಗೆ ಹೇಳ್ದಾಗ ಹೇಳಿದೆ, ನಿಮ್ಮ ಅಣ್ಣ ಮಾಡಿದ ತಪ್ಪನ್ನ ಅವ್ನು ಬೇರೆ ಎಲ್ರಿಗೂ ಹೇಳ್ದ ಅನ್ನೋದನ್ನ ಬಿಟ್ರೆ ಬೇರೇನು ತಪ್ಪು ಮಾಡಿದ್ದ ಅವನು? ಆದ್ರೆ ನೀನು ಅವನನ್ನ ಜನ್ಮ ಜನ್ಮಾಂತರದ ವೈರಿ ಥರ ನೋಡಿದೆ. ಈಗ ನೋಡು ಎಂಥ ಅನಾಹುತ ಆಗೋಯ್ತು ಅಂತ. ಇಲ್ಲ ಮಮ್ಮಿ, ನಿಜಕ್ಕೂ ಅವನಿಗೆ ತಲೆ ಕೆಟ್ಟಿದೆ. ನೋಡ್ತಾ ಇರು, ನಾನು ಅವನಿಗೆ ಸರಿಯಾದ ಪಾಠ ಕಲಿಸ್ತೀನಿ. ಆರ್ತಿ, ಈಗೇನು ಮಾಡಬೇಕು ಅದನ್ನ ಹೇಳು. ಮಮ್ಮಿ, ನಾನೇ ಹೋಗದೆ ಇದ್ರೆ ಅವ್ನ ಮದುವೆ ಹೇಗಾಗ್ತಾನೆ? ಇಷ್ಟಕ್ಕೂ ನಾನು ಅವನ ಮದುವೆ ಆಗಲ್ಲ ಅಂತ ನಿರ್ಧಾರ ಮಾಡಾಗಿದೆಯಲ್ಲ. ನೀನು ಪದೇ ಪದೇ ಅದು ಹಲೋ ಆರ್ತಿ, ನಾನು. ಹೇಳೋಣ. ಏನಿದೆಲ್ಲ? ಯಾಕೆ ಹೀಗೆ ಮಾಡಿದ್ರೆ ನೀವು? ಹೇಳೋಣ, ಏನಾಯ್ತು? ಮದುವೆ ನಿಶ್ಚಯ ಮಾಡುವಾಗ ನನಗೊಂದು ಮಾತು ಹೇಳಬಾರ್ದ? ಇನ್ವಿಟೇಷನ್ ಎಲ್ಲ ಹಂಚ್ತಾ ಇದ್ದೀರಾ? ಅಣ್ಣ ಇಲ್ಲ, ಅದೆಲ್ಲ ಕಿರಣ್ ಕಿತಾಪತಿ. ಇಷ್ಟೊಂದು ಮುಂದುವರೆದೆ ನಾನು. ನಾನು ಮದುವೆಗೆ ಒಪ್ಪಿಲ್ಲ ಅಂತ ಹೀಗೆಲ್ಲ ಮಾಡ್ತಿದ್ದಾನೆ.